ಹಾಯ್ ಫ್ರೆಂಡ್ಸ್, ನಾನಿವತ್ತೊಂದು ಸಾರಿ ಕುಚ್ಚು ಡಿಸೈನ್ ತೋರಿಸ್ಕೊಡ್ತಿದ್ದೀನಿ. ನೋಡಿ, ಇದು ಲೈಟ್ ಗ್ರೀನಲ್ಲಿದೆ. ಫುಲ್ ಸಾರಿ ಸೇಮ್ ಇದೆ, ಯಾವುದೇ ಡಿಸೈನ್ ಏನಿಲ್ಲ. ಅದಕ್ಕೆ ಯಾವ ರೀತಿ ಕುಚ್ಚು ಹಾಕೋದು ಅಂತ ನೋಡೋಣ. ಇದರಲ್ಲಿ ಸಿಲ್ವರ್ ಕಲರ್ ಜರಿ ಥರ ಇದೆ ನೋಡಿ. ಸೊ ನಾನು ಡಬಲ್ ಕಲರಲ್ಲಿ ಯಾವ ರೀತಿ ಕುಚ್ಚು ಹಾಕೋದು ಅಂತ ತೋರಿಸ್ಕೊಡ್ತಿದ್ದೇನೆ. ನೋಡಿ, 10 ನಂಬರ್ ನೀಡಲ್, ಕ್ರೋಶಾ ನೀಡಲ್, ಆಮೇಲೆ ಮ್ಯಾಚಿಂಗ್ ಥ್ರೆಡ್ ತೊಗೊಂಡಿದ್ದೇನೆ. ಆ್ಯಸ್ ಯೂಶ್ವಲ್ 6 ಸ್ಟ್ರ್ಯಾಂಡ್ಸ್ ಆಫ್ ಥ್ರೆಡ್. ಇದನ್ನು ಗಂಟು ಹಾಕ್ಕೊಂಡು ರೆಡಿಯಾಗಿ ಇಟ್ಕೋಬೇಕು. ಆಮೇಲೆ ಇವಾಗ ನೋಡೋಣ ಯಾವ ರೀತಿ ಕುಚ್ಚು ಹಾಕೋದು ಅಂತ. ನೋಡಿ ಫ್ರೆಂಡ್ಸ್, ಇವಾಗ ನಾವು ಯಾವ ರೀತಿ ಕುಚ್ಚು ಹಾಕೋದು ಅಂತ ನೋಡೋಣ. ಬಿಗಿನರ್ಸ್ ಆಗಿದ್ದರೆ ಮೊದಲು ಒಂದು ಸ್ಯಾಂಪಲ್ ಪೀಸಿಗೆ ಹಾಕಿಬಿಟ್ಟು ಟ್ರೈ ಮಾಡಿ, ಆಮೇಲೆ ಬೇಕಿದ್ದರೆ ಸ್ಯಾರಿಗೆ ಟ್ರೈ ಮಾಡ್ಬೋದು. ಮೊದಲಿಗೆ ನೋಡಿ, 6 ಸ್ಟ್ರ್ಯಾಂಡ್ಸ್ ಆಫ್ ಥ್ರೆಡ್ ತೊಗೊಂಡಿದ್ದೇನೆ. ಅದಕ್ಕೆ 10 ನಂಬರ್ ನೀಡಲ್, 10 ನಂಬರ್ ಆಗುತ್ತೆ, ಇಲ್ಲಾಂದರೆ 11 ನಂಬರ್ ಆಗುತ್ತೆ. ಮೊದಲಿಗೆ ಇಲ್ಲಿ ನೀಡಲ್ ಹಾಕ್ಬಿಟ್ಟು ದಾರನ ತಂದು ಇಲ್ಲಿ ಒಂದು ಲಾಕ್ ಮಾಡಿ. ನೋಡಿ, ಕಾಣಿಸ್ತಿದೆಯಾ? ಇದು ಸಾರಿ ಮತ್ತು ಥ್ರೆಡ್ ಸೇಮ್ ಕಲರ್ ಆಗಿರೋದ್ರಿಂದ ಅಷ್ಟೊಂದು ಗೊತ್ತಾಗ್ತಾ ಇಲ್ಲ. ನೋಡಿ, ಮತ್ತೆ ದಾರ ತಂದು ಇನ್ನೊಂದು ಲಾಕ್ ಹಾಕಿ. ಇದೇ ರೀತಿ ಇವಾಗ ಎಷ್ಟು ಇಲ್ಲಿ 2 ಲಾಕ್ ಆಯಿತು. 2 ಲಾಕ್ ಆದಮೇಲೆ 5 ಚೈನ್ ಮಾಡಿ. 1 2 3 4. ನೋಡಿ, ಇವಾಗ ಬೇಸ್ ಲೈನ್ ಕಂಪ್ಲೀಟ್ ಆಗಿದೆ. ಮೊದಲಿಗೆ 3 ಚೈನ್, ಆಮೇಲೆ 5 ಚೈನ್, ಆಮೇಲೆ ಮತ್ತೆ 3 ಚೈನ್, ಆಮೇಲೆ 7 ಚೈನ್. ಕನ್ಫ್ಯೂಸ್ ಆಗಲ್ಲ, ಮಾಡ್ತಾ ಹೋದರೆ ಈಸಿಯಾಗಿ ಬರುತ್ತೆ. ಆಮೇಲೆ ಇವಾಗ ನಾನಿಲ್ಲಿ ಬರೀ ಲೈಟ್ ಗ್ರೀನ್ ಆಮೇಲೆ ಸಿಲ್ವರ್ ಕಲರ್ ಥ್ರೆಡ್ ಬಂದಿದೆ ಈ ಸಾರೀಲಿ. ಅದಕ್ಕೆ ನಾನು ಮೊದಲಿಗೆ ಸಾರಿ ಕಲರ್ ಥ್ರೆಡ್ಡಲ್ಲೇ ಬೇಸ್ ಲೈನ್ ಹಾಕಿದ್ದೀನಿ. ಇದು ನಾನಿಲ್ಲಿ ಬೇಸ್ ಲೈನ್ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ ಕೂಡ ಸೇಮ್ ಕಲರ್ ಥ್ರೆಡ್ ತೊಗೊಂಡೇ ಮಾಡ್ತಿದ್ದೀನಿ. ಆಮೇಲೆ ಇದರ ನೆಕ್ಸ್ಟ್ ಸ್ಟೆಪ್ ಸಿಲ್ವರ್ ಕಲರ್ ಹಾಕ್ತಿದ್ದೀನಿ. ಆಮೇಲೆ ನೆಕ್ಸ್ಟ್ ಮತ್ತೆ ಈ ಕಲರ್ ಹಾಕ್ತಿದ್ದೇನೆ. ಹೀಗೆ ನಾನು 2 ಕಲರಲ್ಲಿ ಈ ಡಿಸೈನನ್ನು ಮಾಡ್ತಿದ್ದೇನೆ. ಸಿಂಪಲ್ ಸಾರಿ ಆಗಿರೋದ್ರಿಂದ ಸ್ವಲ್ಪ ಗ್ರ್ಯಾಂಡ್ ಲುಕ್ ಬರೋ ಆರ್ಚಸನ್ನು ಹಾಕ್ತಾಯಿದ್ದೇನೆ. ಸೆಕೆಂಡ್ ಸ್ಟೆಪ್ ಯಾವ ರೀತಿ ಮಾಡೋಣ ಅಂತ ನೋಡೋಣ. ನೋಡಿ, ಇವಾಗ ನಾನು ಸೆಕೆಂಡ್ ಸ್ಟೆಪ್ ಕೂಡ ಸೇಮ್ ಕಲರ್ ಥ್ರೆಡ್ಡೇ ತೊಗೊಳ್ತಿದ್ದೇನೆ. ಮೊದಲಿಗೆ 6 ಸ್ಟ್ರ್ಯಾಂಡ್ಸ್ ಆಫ್ ಥ್ರೆಡ್ ತೊಗೊಂಡು ಇಲ್ಲಿ ಒಂದು 5 ಚೈನ್ ಲಾಕ್ ಏನಿದೆ ಆ ಲಾಕಿಗೇ ಲಾಕ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಲಾಕ್ ಮಾಡಿಕೊಂಡು ಇವಾಗ ಈ 5 ಚೈನ್ ಗ್ಯಾಪಲ್ಲಿ ಹೋಗಿ ಇನ್ನೊಂದು ಲಾಕ್ ಮಾಡ್ಕೊಳ್ಳಿ. ಇವಾಗ 2 ಟೈಮ್ಸ್ ಲಾಕ್ ಆಯ್ತಲ್ವ. ಇದೇ ರೀತಿ ಮೊದಲಿಗೆ ಬೇಸ್ ಲೈನ್ ಮಾಡ್ಕೊಂಡು ಆದಮೇಲೆ ಸೆಕೆಂಡ್ ಸ್ಟೆಪ್ ಈಸಿಯಾಗಿ ಬರುತ್ತೆ. ಇವಾಗ 2 ಸಲ ಲಾಕ್ ಆದಮೇಲೆ ಮತ್ತೆ 5 ಚೈನ್ ತೊಗೊಳ್ಳಿ. ಎಲ್ಲಿ 5 ಚೈನ್ ಇದೆ ಅಲ್ಲಿ 5 ಚೈನೇ ತೊಗೊಳ್ಳಿ. 5. ಇವಾಗ ನೋಡಿ, ಎಲ್ಲಿ 5 ಚೈನ್ ಲಾಕ್ ಆಗಿದೆ ಅಲ್ಲಿಗೆ ಬಂದು ಲಾಕ್ ಮಾಡಿ. ನೋಡಿ, ಈ ಥರ ಇವಾಗ ಇಲ್ಲಿ ಡಬಲ್ 5 ಚೈನ್ ಆಯಿತು. ಇವಾಗ ಮತ್ತೆ 5 ಚೈನ್ ಆದಮೇಲೆ ನೆಕ್ಸ್ಟ್ 3 ಚೈನ್ ಇದೆ, ಅಲ್ಲಿ 3 ಚೈನೇ ತೊಗೊಳ್ಳಿ. 1 2 3 ಚೈನ್ ತೊಗೊಂಡು 3 ಚೈನ್ ಎಲ್ಲಿ ಲಾಕ್ ಆಗಿದೆ ನೋಡಿ ಅಲ್ಲಿಗೆ ಸೆಕೆಂಡ್ 3 ಚೈನನ್ನು ಕೂಡ ಲಾಕ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಆಯಿತು. 5 ಚೈನ್ ಆಮೇಲೆ 3 ಚೈನ್. ನೋಡಿ, ಇವಾಗ 3 ಚೈನ್ ಇರುವಲ್ಲಿ ಲಾಕ್ ಆಗಿದೆ. ಇವಾಗ ನಾವು ಮತ್ತೆ ನೆಕ್ಸ್ಟ್ 3 ಚೈನ್ ಒಳಗೆ ಹೋಗಿ ಒಂದು ಸಿಂಗಲ್ ಕ್ರೋಶ ಹಾಕಬೇಕು. ಈ ರೀತಿ ಸಿಂಗಲ್ ಕ್ರೋಶ ಹಾಕಿದ ಮೇಲೆ ಇವಾಗ ನೆಕ್ಸ್ಟ್ ನಮಗೆ 7 ಚೈನ್ ಸಿಗುತ್ತೆ. ಈ 7 ಚೈನ್ ಒಳಗೆ ಡಬಲ್ ಕ್ರೋಶ ಮಾಡಬೇಕು. ಒಂದು ಸಲ ದಾರ ಸುತ್ತಕೊಂಡು
ಈ 7 ಚೈನ್ ಒಳಗೆ ಹೋಗಿ ದಾರನ ತಂದು ಇವಾಗ ಇಲ್ಲಿ 3 ಚೈನ್ಸ್ ಇದೆಯಲ್ಲ, 2 ಚೈನ್ ಒಂದು ಮಾಡಬೇಕು, ಆಮೇಲೆ ಒಂದು ಮಾಡಬೇಕು. ಈ ರೀತಿ ನಾವು ಇಲ್ಲಿ ಡಬಲ್ ಕ್ರೋಷಸ್ನ ಮಾಡ್ತಾ ಹೋಗಬೇಕು. ಇಲ್ಲಿ ಏನು 7 ಚೈನ್ ಇದೆ, ಈ 7 ಚೈನ್ ಗ್ಯಾಪಲ್ಲಿ ನಾವು 13 ಡಬಲ್ ಕ್ರೋಷಸ್ನ ಹಾಕ್ತಾ ಹೋಗಬೇಕು. ನೋಡಿ ತೋರಿಸ್ತೀನಿ. ಒಂದು ಸಲ ದಾರ ಸುತ್ಕೊಳ್ಳಿ, ಅದರೊಳಗಿನ ತಂದು ಥ್ರೆಡ್ನ ತಂದು ಇಲ್ಲಿ 3 ದಾರ ಇರುತ್ತೆ, 2 ದಾರ ಒಂದು ಮಾಡಿ, 2 ದಾರ ಒಂದು ಮಾಡಿ. ನೋಡಿ ಈ ರೀತಿ ನೋಡಿ ನೋಡಿ ಬಿಗಿನರ್ಸ್ ಆದರೆ ಮೊದಲಿಗೆ ಸ್ವಲ್ಪ ಕಷ್ಟ ಅನಿಸಿದ್ರು, ಆಮೇಲೆ ಮಾಡ್ತಾ ಮಾಡ್ತಾ ಈಸಿಯಾಗಿರುತ್ತೆ. ಒಂದು ಆರ್ಚಸ್ ಮಾಡುವವರಿಗೆ ಮಾತ್ರ ಆಮೇಲೆ ನಮಗೆ ಸೇಮ್ ಆರ್ಚಸ್ನ ಕಂಟಿನ್ಯೂ ಮಾಡ್ತಾ ಹೋಗೋದು ಈಸಿಯಾಗಿ ಬರುತ್ತೆ. ನೋಡಿ ಈ ರೀತಿ ಕಾಣಿಸುತ್ತೆ. ನೋಡಿ ದಾರನ ತಂದು 3 ದಾರ ಇರುತ್ತೆ, 2 ದಾರ ಒಂದು ಮಾಡಿ, 2 ದಾರ ಒಂದು ಮಾಡಿ. ನೋಡಿ ಈ ರೀತಿ ಡಬಲ್ ಕ್ರೋಷಸ್ನ ಮಾಡ್ತಾ ಹೋಗಬೇಕು. ಇವಾಗ ನಾನಿಲ್ಲಿ 13 ಡಬಲ್ ಕ್ರೋಷಸ್ ಮಾಡಿ ಆಮೇಲೆ ತೋರಿಸ್ತೀನಿ. ನೋಡಿ ಈಗ 13 ಡಬಲ್ ಕ್ರೋಷಸ್ನ ಹಾಕ್ಕೊಂಡಿದ್ದೀನಿ. ಇವಾಗ ಲಾಸ್ಟಿಗೆ ಇದು ನೆಕ್ಸ್ಟ್ 3 ಚೈನ್ ಇದೆಯಲ್ಲ, 7 ಚೈನ್ ಆದಮೇಲೆ 3 ಚೈನ್ ಒಳಗೆ ಒಂದು ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡಬೇಕು. ಲಾಕ್ ಮಾಡಿ ಆದಮೇಲೆ ಈ 3 ಚೈನ್ ಒಳಗೆ 2 ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡಿದರೆ ಅದು ಆರ್ಚಸ್ ಯು ಶೇಪಲ್ಲಿ ಬರುತ್ತೆ. ಇವಾಗ ಇಲ್ಲಿ 3 ಚೈನ್ ಕಂಪ್ಲೀಟ್ ಆಯ್ತಲ್ವಾ. ಇವಾಗ ಮತ್ತೆ 3 ಚೈನ್ ಇರುವಲ್ಲಿಗೆ 3 ಚೈನ್ ತೊಗೊಳ್ಳಿ, ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಅಂದರೆ 3 ಚೈನ್ ಗ್ಯಾಪ್ ಇರುತ್ತಲ್ವಾ, ಫಸ್ಟಿಗೆ ನಾವು ಬೇಸ್ ಲೈನ್ ಹಾಕಿರೋದು, ಆ 3 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೊಳ್ಳಿ. ಇವಾಗ ಮತ್ತೆ ಇಲ್ಲಿ 5 ಚೈನ್ ಇದೆ, 5 ಚೈನ್ ಗ್ಯಾಪಲ್ಲಿ ಮತ್ತೆ ನಾವು 5 ಚೈನೇ ತೊಗೊಳ್ಬೇಕು. 4 5 ನೋಡಿ ಇವಾಗಿಲ್ಲಿ 5 ಚೈನ್ ಇದೆಯಲ್ಲ, ಈ 5 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡಿ. ಎಲ್ಲೆಲ್ಲ ನಮಗೆ 5 ಚೈನ್ ಬರುತ್ತೆ ಅಲ್ಲಿ ಕುಚ್ಚು ಬರುತ್ತೆ, 5 ಚೈನಲ್ಲಿ ಲಾಕ್ ಮಾಡ್ಕೊಳ್ಳಿ. ನೋಡಿ ಇವಾಗ ಒಂದು ಆರ್ಚಸ್ ಕಂಪ್ಲೀಟ್ ಆಯಿತು. ನೋಡಿ ಈ ರೀತಿ ಕಾಣಿಸುತ್ತೆ. ಇದು ಆ್ಯಕ್ಚುಲಿ ಜಿಗ್ಜಾಗ್ ಹಾಕಿರೋದು ತುಂಬ ಟೈಟ್ ಆಗಿರೋದ್ರಿಂದ ಆರ್ಚಸ್ ನಮಗೆ ಈ ರೀತಿ ಕಾಣಿಸ್ತಾ ಇದೆ, ಇಲ್ಲಾಂದರೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಆರ್ಚಸ್ ಇದು ಕಂಪ್ಲೀಟ್ ಆದಮೇಲೆ ಕರೆಕ್ಟಾಗಿ ಕಾಣಿಸುತ್ತೆ. ನೋಡಿ ತೋರಿಸ್ತೀನಿ ನಾನು ಆಮೇಲೆ. ನೋಡಿ ಬೇಸ್ ಲೈನ್ ಕಂಪ್ಲೀಟ್ ಆದಾಗ ಈ ರೀತಿ ಕಾಣಿಸ್ತದೆ. ಮೊದಲಿಗೆ 5 ಚೈನ್ ಬೇಸ್ ಲೈನಲ್ಲಿ ನಾವು 5 ಚೈನ್ಗೆ ಎಲ್ಲಿ ಲಾಕ್ ಮಾಡಿದ್ದೇವೆ ಅಲ್ಲಿಗೆ ಲಾಕ್ ಮಾಡಬೇಕು. ಆಮೇಲೆ 3 ಚೈನ್ ತೊಗೊಂಡು ಎಲ್ಲಿ 3 ಚೈನ್ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ, ಆಮೇಲೆ ಇನ್ನೊಂದು 3 ಚೈನ್ ಒಳಗೆ ಒಂದು ಸಿಂಗಲ್ ಕ್ರೋಶ ಹಾಕಿ, ಆಮೇಲೆ 7 ಚೈನ್ ಇಲ್ಲಿ ಬರುತ್ತೆ ಅಲ್ಲಿ 13 ಡಬಲ್ ಕ್ರೋಷಸ್ನ ಹಾಕ್ತಾ ಹೋಗಿದ್ದೇನೆ. ಇದೇ ರೀತಿ ನಮ್ಮದು ಸೆಕೆಂಡ್ ಲೈನ್ ಕೂಡ ಫಿನಿಶ್ ಆಗಿದೆ. ಫುಲ್ ಸ್ಯಾರಿ ಇದೇ ರೀತಿ ಬರುತ್ತೆ, ಕನ್ಫ್ಯೂಸ್ ಆಗಲ್ಲ. 1-2 ಆರ್ಚಸ್ ಮಾಡ್ತಾ ಹೋದಾಗೆ ಆಮೇಲೆ ಪ್ರಾಕ್ಟೀಸ್ ಆಗುತ್ತಾ ಹೋಗುತ್ತೆ. ನೋಡಿ ಇಲ್ಲಿ ನೋಡಿ, ಬಿಗಿನರ್ಸ್ ಆಗಿದ್ದರೆ ಮೊದಲಿಗೆ ಒಂದು ಸ್ಯಾಂಪಲ್ ಪೀಸಿಗೆ ಹಾಕಿಬಿಟ್ಟು ಟ್ರೈ ಮಾಡಿ, ಆಮೇಲೆ ಸಾರಿಗೆ ಟ್ರೈ ಮಾಡಿ. ಇದು ಸೇಮ್ ಕಲರ್ ಆಗಿರೋದ್ರಿಂದ ಅಷ್ಟೊಂದು ವಿಸಿಬಲ್ ಆಗಿ ಕಾಣಿಸ್ತಾ ಇಲ್ಲ. ನೋಡಿ ನೆಕ್ಸ್ಟ್ ಲೈನ್ಗೆ ನಾನು ಬೇರೆ ಕಲರ್ ಥ್ರೆಡ್ ಹಾಕಿ ಇದನ್ನು ಮ್ಯಾಚ್ ಮಾಡ್ತಾ ಇದ್ದೇನೆ. ಇವಾಗಿಲ್ಲಿ ನಮ್ಮದು 2 ಬೇಸ್ ಲೈನ್ಸ್ ಕಂಪ್ಲೀಟ್ ಆಗಿದೆ. ಇದರ ಮೇಲೆ ನೆಕ್ಸ್ಟ್ ನಮ್ಮದು 3rd ಒನ್ ಮಾಡ್ತಾ ಇದ್ದೇವೆ. ನೋಡಿ 3rd ಲೈನ್ನ ನಾವು ಯಾವ ರೀತಿ ಮಾಡೋದು ಅಂತ ಕಲಿಸ್ಕೊಡ್ತೀನಿ. ನೋಡಿ ಇವಾಗ ಸೆಕೆಂಡ್ ಸ್ಟೆಪ್ ಆಯಿತು. ಇವಾಗ ನಾವು 3rd ಸ್ಟೆಪ್ ಮಾಡ್ತಾ ಇದ್ದೇವೆ. 3rd ಸ್ಟೆಪ್ಪಿಗೆ ಈ ಸಾರಿಲಿ ಸಿಲ್ವರ್ ಬಾರ್ಡರ್ ಇರೋದ್ರಿಂದ ನಾನಿಲ್ಲಿ ಸಿಲ್ವರ್ ಕಲರ್ ಥ್ರೆಡ್ ತೊಗೊಳ್ತಾ ಇದ್ದೇನೆ.
ಸಿಲ್ವರ್ ಕಲರಲ್ಲಿ 6 ಸ್ಟ್ರ್ಯಾಂಡ್ಸ್ ಆಫ್ ಥ್ರೆಡ್ ತಗೊಂಡು ಮೊದಲಿಗೆ ಇಲ್ಲಿ ಎಲ್ಲಿ ನಾವು ಮೊದಲಿಗೆ ಲಾಕ್ ಮಾಡಿದ್ದೀವಿ ನೋಡಿ, ಅಲ್ಲಿಗೆ ಹೋಗಿಬಿಟ್ಟು 2 ಸಲ ಲಾಕ್ ಮಾಡ್ಕೊಳ್ಳಿ. ನೋಡಿ, 1 2 ಅಂದರೆ ಸಿಂಗಲ್ ಲಾಕ್ ಮಾಡ್ತಾ ಹೋಗಬೇಕು ಮಾಡಿದ್ದೀನಿ. ಇವಾಗ ಇಲ್ಲಿ 5 ಚೈನ್ ಬರುತ್ತಲ್ವ, ಇಲ್ಲಿಗೆ 5 ಚೈನೇ ತಗೊಳ್ಳಿ. 1 2 3 4 5 ಚೈನ್ ತಗೊಂಡು ಇದು ಎಲ್ಲಿಗೆ ಲಾಕ್ ಆಗಿದೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ನಾನು ಮೊದಲೇ ಹೇಳ್ದಂಗೆ ಇಲ್ಲಿ ಎಲ್ಲೆಲ್ಲ 5 ಚೈನ್ ಇದೆ ಅಲ್ಲಿ ನಮಗೆ ಕುಚ್ಚು ಬರುತ್ತೆ. ಇವಾಗ ಇಲ್ಲಿ 3 ಚೈನ್ ಗ್ಯಾಪಲ್ಲಿ ನಾನು 2 ಚೈನ್ ತಗೊಳ್ತಿದ್ದೇನೆ. 1 2 ಚೈನ್ ತಗೊಂಡು ಇದು ಎಲ್ಲಿಗೆ ಲಾಕ್ ಆಗಿದೆ ಅಲ್ಲಿಗೆ ಲಾಕ್ ಮಾಡ್ತೇನೆ. ನೋಡಿ, ಈ ರೀತಿ ಆಯಿತು. 5 ಚೈನ್ ಆಮೇಲೆ 3 ಚೈನ್ ಇರೋ ಅಲ್ಲಿಗೆ 2 ಚೈನ್ ತಗೊಂಡು ಲಾಕ್ ಮಾಡಿದ್ದೇನೆ. ಇವಾಗ ಈ ದಾರನ ಸ್ವಲ್ಪ ಎಳ್ಕೊಂಡು ಇದಕ್ಕೊಂದು ಬೀಟ್ ಲಾಕ್ ಇನ್ಸರ್ಟ್ ಮಾಡ್ತಾಯಿದ್ದೇನೆ. ನಾನಿದು ಸಿಲ್ವರ್ ಕಲರ್ ಆಗಿರೋದ್ರಿಂದ ವೈಟ್ ಕಲರ್ ಪರ್ಲ್ ತಗೊಂಡಿದ್ದೇನೆ, ಸ್ಮಾಲ್ ಪರ್ಲ್. ಇದನ್ನು ಈ ಥ್ರೆಡ್ ಒಳಗೆ ಇನ್ಸರ್ಟ್ ಮಾಡ್ಕೊಳ್ಳಿ. ಇನ್ಸರ್ಟ್ ಮಾಡಿಕೊಂಡು ಸೂಜಿ ಮೇಲೆ 2 ಸಲ ದಾರ ಸುತ್ಕೊಳ್ಳಿ. ಸುತ್ತಕೊಂಡು ನಾವಿಲ್ಲಿ ಕಂಬಗಳನ್ನು ಹಾಕಿದ್ದೀವಲ್ಲ, ಅದರ ಮೇಲ್ಗಡೆ ಇರೋ ಹೋಲಲ್ಲಿ ಹೋಗ್ಬಿಟ್ಟು ದಾರನ ತಂದು, ಇವಾಗ ನಮ್ಮ ಹತ್ರ ಇಲ್ಲಿ 4 ಥ್ರೆಡ್ ಇದೆ. ಅದರಲ್ಲಿ ಮೊದಲಿಗೆ 2ರಲ್ಲಿ 1 ಮಾಡಿ, ಆಮೇಲೆ 2ರಲ್ಲಿ 1 ಮಾಡಿ, ಇವಾಗ ಇಲ್ಲಿ ಲಾಕ್ ಮಾಡಿ. ನೋಡಿ, ಈ ರೀತಿ ಕಾಣಿಸುತ್ತೆ. ಇವಾಗ ಮತ್ತೆ ಈ ಥ್ರೆಡ್ನ ಎಳ್ಕೊಂಡು ಇದಕ್ಕೆ ಒಂದು ಬೀಡನ್ನ ಇನ್ಸರ್ಟ್ ಮಾಡಿ. ಇನ್ಸರ್ಟ್ ಮಾಡಿಬಿಟ್ಟು ಮತ್ತೆ 2 ಸಲ ದಾರ ಸುತ್ಕೊಳ್ಳಿ. 2ನೇ ಹೋಲ್ ಏನು ಕಾಣಿಸ್ತಾ ಇದೆ ಅದರೊಳಗೆ ಹೋಗ್ಬಿಟ್ಟು ದಾರನ ತಂದು, ಇಲ್ಲಿ 4 ದಾರ ಇದೆ, 2ರಲ್ಲಿ 1 ಮಾಡಿ, ಮತ್ತೆ 2ರಲ್ಲಿ 1 ಮಾಡಿ, ಇಲ್ಲಿ ಲಾಕ್ ಮಾಡಿ. ನೋಡಿ, ಈ ರೀತಿ ಕಾಣಿಸುತ್ತದೆ. ಇದು ಬೀಡ್ ಮತ್ತು ಸಿಲ್ವರ್ ಕಲರ್ ಥ್ರೆಡ್ ಆಗಿರೋದ್ರಿಂದ ನಮಗೆ ಸೇಮ್ ಆಗಿ ಕಾಣಿಸ್ತಾ ಇದೆ. ಬಟ್ ಕಲರ್ ಬೇರೆ ಥ್ರೆಡ್ಡಲ್ಲಿ ಇದ್ದಿದ್ದರೆ ಇದು ನಮಗೆ ಬೀಡ್ ತುಂಬ ಲುಕ್ ಕೊಡ್ತಿತ್ತು. ಬಟ್ ಇದು ಕೂಡ ಫುಲ್ ಕಂಪ್ಲೀಟ್ ಆದಮೇಲೆ ಚೆನ್ನಾಗೇ ಕಾಣಿಸುತ್ತೆ. ನೋಡಿ, ಮತ್ತೆ ಒಂದು ಬೀಡನ್ನ ಇನ್ಸರ್ಟ್ ಮಾಡಿ 2 ಸಲ ದಾರ ಸುತ್ಕೊಳ್ಳಿ. 3ನೇ ಲಾಕ್ ಹೋಲ್ ಒಳಗೆ ಹೋಗಿ ದಾರನ ತಂದು 2ರಲ್ಲಿ 1 ಮಾಡಿ, 2ರಲ್ಲಿ 1 ಮಾಡಿ, 2ರಲ್ಲಿ 1 ಮಾಡಿ. ನೋಡಿ, ಇವಾಗ ಇಲ್ಲಿ ನಮಗೆ ಬಾರ್ಡ್ರಲ್ಲಿ ಫುಲ್ ಬೀಡ್ಸ್ ಕಾಣಿಸುತ್ತೆ. ಇದು ಫುಲ್ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ.